ಹಲೋ ಎವ್ರಿವನ್, ನಾನು ಇವತ್ತು ಡಿಸಬಿಲಿಟಿ ಸರ್ಟಿಫಿಕೇಷನ್ ಪ್ರಾಸೆಸ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋವಂಥ ಅಂಗವೈಕಲ್ಯತೆ ಇರುವಂಥ ಮಕ್ಕಳು ಇದ್ದರೆ, ಅಥವಾ ಡೆವಲಪ್ಮೆಂಟಲ್ ಡಿಲೇ, ಬುದ್ಧಿಮಂದತೆ ಅಥವಾ ಯಾವುದೇ ರೀತಿಯಾದಂಥ ಡಿಸಬಿಲಿಟಿ ಇತ್ತು ಅಂತಂದರೆ ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಷನ್ ಮಾಡಿಸೋದ್ರ ಮೂಲಕ ಗೌರ್ಮೆಂಟಿಂದ ಸಿಗುವಂಥ ಹಲವಾರು ಫೆಸಿಲಿಟೀಸ್ನ ಪಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಫ್ರೀ ಎಜುಕೇಷನ್ ಇರ್ಬೋದು, ಸ್ಕೂಲ್ ಕಾಲೇಜ್ಗಳಲ್ಲಿ ರಿಸರ್ವೇಷನ್, ಗೌರ್ಮೆಂಟ್ ಜಾಬಲ್ಲಿ ರಿಸರ್ವೇಷನ್, ಇನ್ಫ್ಯಾಕ್ಟ್ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೂಡ ಕನ್ಸೆಷನ್ ಸಿಗುತ್ತೆ. ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂತಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ನಲ್ಲೇ ಒಂದು ಲಿಂಕ್ ಬರುತ್ತೆ. ಇದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ UDID, ಯುನೀಕ್ ಡಿಸಬಿಲಿಟಿ ಐಡೆಂಟಿಫಿಕೇಷನ್ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಸರ್ಟಿಫಿಕೇಷನ್ನ ಪಡ್ಕೊಳ್ಬೋದು. ಇದನ್ನು ಬಿಟ್ಟು NGOಗಳ ಮೂಲಕ ಹಾಗೂ ಗೌರ್ಮೆಂಟ್ ನಡೆಸೋ ಕ್ಯಾಂಪ್ಗಳ ಮೂಲಕ ಕೂಡ ಈ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೊಳ್ಬೋದು. ಇದಕ್ಕೆ ನಿಮ್ಮ ಮಗು ಮಿನಿಮಮ್ 1 year ಏಜ್ ಆಗಿರಬೇಕು. ಲೆಸ್ ದೆನ್ 5 years ಮಕ್ಕಳಿಗೆ ಒಂದು ಟೆಂಪರರಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಇದನ್ನು 3 years ಆದಮೇಲೆ ರಿನ್ಯೂವಲ್ ಮಾಡಿಸ್ಕೋಬೇಕು. ಮೋರ್ ದೆನ್ 5 years ಇರೋ ಮಕ್ಕಳಲ್ಲಿ 10ನೇ ವರ್ಷ ವಯಸ್ಸಿನಲ್ಲಿ ಹಾಗೂ 18ನೇ ವರ್ಷ ವಯಸ್ಸಿನಲ್ಲಿ ರಿನ್ಯೂವಲ್ ಮಾಡಿಸ್ಕೋಬೇಕು. 18ನೇ ವರ್ಷ ವಯಸ್ಸಿನಲ್ಲಿ ಸಿಗುವಂಥ ಸರ್ಟಿಫಿಕೇಟ್ ಲೈಫ್ ಲಾಂಗ್ ವ್ಯಾಲಿಡ್ ಇರುತ್ತೆ. ಓಕೆನಾ? ಸೊ ಈ ಇನ್ಫಾರ್ಮೇಷನ್ ಅವಶ್ಯಕತೆ ಇರೋರು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು.